ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಇವತ್ತು ಆಕೆಯ 9ನೇ ವಿವಾಹ ವಾರ್ಷಿಕೋತ್ಸವ. ಪತಿಯ ಜೊತೆ ಆನಿವರ್ಸರಿ ಆಚರಿಸಿಕೊಳ್ಳೋ ಖುಷಿಯಲ್ಲಿದ್ಲು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ವಿದ್ಯುತ್ ರೂಪದಲ್ಲಿ ಬಂದ ಜವರಾಯ ಮಾವ ಹಾಗೂ ಸೊಸೆಯನ್ನ ಬಲಿ ಪಡೆದಿದ್ದಾನೆ. ವಿಧಿ ಲೀಲೆ ಅಂದ್ರೆ ಇದೇ ನೋಡಿ. ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಬೇಕಿದ್ದ ಗೃಹಿಣಿ ಶವವಾಗಿ ಹೋಗಿದ್ದಾಳೆ. 26 ವರ್ಷದ ಗೀತಾ ಆನೇಕಲ್ನ ಕೆಎಸ್ಆರ್ಟಿಸಿ ಡ್ರೈವರ್ ಲೋಕೇಶ್ ಅನ್ನೋರ ಪತ್ನಿ. ಬೆಳಗ್ಗೆ ಬಟ್ಟೆ ಒಣಗಿಸಲು ಹೋದಾಗ ಗೀತಾಗೆ ವಿದ್ಯುತ್ ಶಾಕ್ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಗೀತಾಳನ್ನ ರಕ್ಷಿಸಲು ಹೋದ ಮಾವ ನಾರಾಯಣಪ್ಪ ಕೂಡ ಮೃತಪಟ್ಟಿದ್ದಾರೆ. ಗ್ರೌಂಡಿಂಗ್ ಬಟ್ಟೆ ಒಗಿತಾ ಇದ್ದಾಗ ಒಣಗಾಕಕ್ಕೆ ಹೋಗಿ ಗ್ರೌಂಡ್ ಹೊಡೆದು ಇದಾಗೋಗ್ಬಿಟ್ಟಿದೆ. ಸೊಸೆ ಬಟ್ಟೆ ಒಗಿತಾ ಇದ್ರು, ಒಣಗಾಕೋಗಿ ಗ್ರೌಂಡ್ ಹೋಯ್ತಂತೆ. ಮಾವನಿಗೆ ಕೂತ್ಕೊಂಡವ್ರೆ, ಗ್ರೌಂಡ್ ಆಗ್ತಾ ಇದೆ ನೋಡಿ ಬಂದ್ರಿ ಅಂತ. ಅವ್ರು ಬಂದು ನೋಡೋಕ್ಕೋಗಿ ಕಂಬಿಯನ್ನು ಮುಟ್ಟಿ ಅವ್ರಿಗೂ ಕರೆಂಟ್ ಹೊಡೆದಿದೆ. ಇವರಿಬ್ಬರು ಕಿರ್ಚ್ಕೊಂಡು ನೋಡಿದ್ದು ಮಗ ಕೇಳಿಸ್ಕೊಂಡು ಸ್ನಾನ ಮಾಡ್ತಾ ಇದ್ದವನು ಹಾಗೆ ಹೋಗವನೆ. ಆತನ ಬಿಡ್ಸಕ್ಕೆ ಹೋಗಿ ಆತನ ಬಿದ್ದೋಗ್ಬಿಟ್ಟು. ಇವರ ಕೂಗು ಕೇಳಿ ಸ್ನಾನ ಮಾಡ್ತಾ ಇದ್ದ ಗೀತಾಳ ಮೈದುನ ಚೇತನ್ ಕೂಡ ಓಡಿ ಬಂದಿದ್ದಾನೆ. ಅವನಿಗೂ ಶಾಕ್ ತಗಲಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇವತ್ತು ಗೀತಾ ಲೋಕೇಶ್ ದಂಪತಿಯ ವಿವಾಹ ವಾರ್ಷಿಕೋತ್ಸವ. ರಜೆ ಸಿಗದೇ ಇದ್ದಿದ್ರಿಂದ ಲೋಕೇಶ್ ಬೇಗನೆ ಕೆಲಸಕ್ಕೆ ತೆರಳಿದ್ರು. ಹಾಗಾಗಿ ಬಚಾವಾಗಿದ್ದಾರೆ. ಕಳೆದ ರಾತ್ರಿಯಿಂದಲೂ ಆನೇಕಲ್ನಲ್ಲಿ ತುಂತುರು ಮಳೆಯಾಗ್ತಾ ಇತ್ತು. ಇವರ ಮನೆ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಅಳವಡಿಸಿದ್ದ ಗ್ರೌಂಡಿಂಗ್ ವೈರ್ನಿಂದ ಕರೆಂಟ್ ಹರಿತಾ ಇತ್ತು. ಹಾಗಾಗಿ ಈ ದುರಂತ ಸಂಭವಿಸಿದೆ. ತಕ್ಷಣ ಅವರು ಬಂದು ನಮ್ಮ ರಾಜೇಶ್ ಅಂತ ಮೀಟರ್ ರೀಡರ್ ಅವ್ರಿಗೆ ವಿಷಯ ತಿಳಿಸಿ ನಮ್ಮ ಆನೇಕಲ್ ಸ್ಟೇಷನ್ಗೆ ವಿಷಯ ತಿಳಿಸ್ಬಿಟ್ಟು ಆಫ್ ಮಾಡಿಸಿದ್ದಾರೆ. ಆಫ್ ಮಾಡಿಸಿ ಆಮೇಲೆ ತಕ್ಷಣ ನಾವೆಲ್ಲ ಬಂದು ನೋಡಿದ್ವಿ. ಇಲ್ಲೆಲ್ಲ ವೈರ್ ಅದೇ ಬಟ್ಟೆ ಒಣಗಾಕಿದಾರಲ್ಲ ಅದ್ರ ಮೇಲೆ ಇವರು ಬಟ್ಟೆಗಳೆಲ್ಲ ಹಾಕಿದ್ದಾರೆ. ಅವರು ತೆಗಿಯೋಕ್ಕೇನೋ ಹೋಗಿದ್ದಾರೆ. ಮತ್ತು ಸಿಲಿಕಾರ್ಡ್ ವೈರ್ ನಮ್ಮ KV ವೈರ್ ಎಲ್ಲ ಅದಕ್ಕೆಲ್ಲ ಕನೆಕ್ಟ್ ಆಗಿದೆ. ಅದರಿಂದ ಮೋಸ್ಟ್ಲಿ ಆಗಿರ್ಬೋದು ಅಂತ ಸಸ್ಪೆಕ್ಟ್. ವಿವಾಹ ವಾರ್ಷಿಕೋತ್ಸವದ ಸಡಗರದಲ್ಲಿ ಇರಬೇಕಿದ್ದ ಈ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಅಮ್ಮನನ್ನ ಕಳೆದುಕೊಂಡ ಪುಟ್ಟ ಕಂದಮ್ಮ ಕಣ್ಣೀರಿಡ್ತಾ ಇದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ್, ಸುವರ್ಣ ನ್ಯೂಸ್. ವರದಕ್ಷಿಣೆ ದಾಹಕ್ಕೆ ಅಮಾಯಕ ಹೆಣ್ಣು ಮಗಳೊಬ್ಬಳು ಬಲಿಯಾಗಿದ್ದಾಳೆ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಪತಿಯೇ ಪತ್ನಿಗೆ ಬೆಂಕಿ ಹಚ್ಚಿದ್ದಾನೆ. 22 ವರ್ಷದ ಅರ್ಪಿತಾ ಮಂಡ್ಯದ ಕಿರ್ಲಹಳ್ಳಿಯವಳು. ಇದೇ ಊರಿನ ಪ್ರಸನ್ನ ಅನ್ನೋನ ಜೊತೆ 2 ವರ್ಷದ ಹಿಂದೆ ಸಪ್ತಪದಿ ತುಳಿದಿದ್ಲು. ಕಳೆದ 1 ತಿಂಗಳಿನಿಂದ ಪ್ರಸನ್ನ ಕೆಲಸಕ್ಕೆ ಹೋಗದೆ ತವರು ಮನೆಯಿಂದ ಹಣ ತರೋದಕ್ಕೆ ಪೀಡಿಸ್ತಾ ಇದ್ದ. ನಿನ್ನೆ 50,000 ರೂಪಾಯಿ ತರುವಂತೆ ಒತ್ತಾಯಿಸಿದ್ದಾನೆ. ಪತ್ನಿ ತೀವ್ರ ಪ್ರತಿರೋಧ ಒಡ್ಡಿದಾಗ ಆಕೆಯನ್ನ ರೂಮ್ನಲ್ಲಿ ಕೂಡ ಹಾಕಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾನೆ. ತೀವ್ರ ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದ ಅರ್ಪಿತಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ. ಮುದ್ದಯ್ಯನ ಪಾಳ್ಯದ 18 ಗುಂಟೆ ಜಮೀನು ತನ್ನದೇ ಅನ್ನೋದು ಬಿಡಿಎ ವಾದ. ಆದರೆ ರೈತರೊಬ್ಬರು ಇಲ್ಲಿ ಫ್ಯಾಕ್ಟರಿ ನಿರ್ಮಿಸಿದ್ರು. ಈ ವ್ಯಾಜ್ಯ ಕೋರ್ಟ್ನಲ್ಲಿ ಇರುವಾಗಲೇ ಬಿಡಿಎ ಕಾರ್ಖಾನೆಯನ್ನ ಕೆಡವಿದೆ. ಬೆಂಗಳೂರಿನ ಮುದ್ದಯ್ಯನ ಪಾಳ್ಯದ ಸರ್ವೆ ನಂಬರ್ 51ರಲ್ಲಿ 18 ಗುಂಟೆ ಜಮೀನು ವಿವಾದದ ಕೇಂದ್ರಬಿಂದು. ಬಿಡಿಎ ಜಮೀನನ್ನ ಮುದ್ದೇಗೌಡ ಎಂಬಾತ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ಅಧಿಕಾರಿಗಳು ಇಲ್ಲಿದ್ದ ಇಟ್ಟಿಗೆ ಫ್ಯಾಕ್ಟರಿಯನ್ನ ಒಡೆದು ಹಾಕಿದ್ದಾರೆ. ಇಲ್ಲಿ 2.2 ಎಕರೆ ಭೂಮಿಯನ್ನು ಬಿಡಿಎ ವಿಶ್ವೇಶ್ವರಯ್ಯ ಬಡಾವಣೆಗೆ ಮುದ್ದೇಗೌಡರಿಂದಲೇ ಸ್ವಾಧೀನ ಮಾಡಿಕೊಂಡಿತ್ತು. ಇದರಲ್ಲಿ 18 ಗುಂಟೆ ಜಮೀನನ್ನು ಮುದ್ದೇಗೌಡ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋದು ಬಿಡಿಎ ಆರೋಪ. ಮುದ್ದೇಗೌಡ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ರು. ಬಿಡಿಎ ಅಧಿಕಾರಿಗಳು ಇವತ್ತು ತೆರವು ಕಾರ್ಯಾಚರಣೆ ಕೈಗೊಂಡ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರನ್ನ ಕರೆಸಿ ಲಾಠಿ ಚಾರ್ಜ್ ಮಾಡಿಸಲಾಯಿತು. ಜೊತೆಗೆ ಮುದ್ದೇಗೌಡರು ಹೈಕೋರ್ಟ್ ಮೆಟ್ಲು ಏರಿದ್ದಾರೆ. ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ, ಸ್ಟೇಟಸ್ ಕೋ ಕೊಟ್ಟಿದೆ. ಯಾರು ಯಾವುದೇ ರೀತಿ ಎಂಟ್ರಿಫೈರ್ ಆಗಬಾರ್ದು ಮುದ್ದೇಗೌಡರು ವಿರುದ್ಧವಾಗಿ ಅಂತೇಳಿ. ಆದರೂ ಸಹ ಇವತ್ತು ಮುದ್ದೇಗೌಡರು ಮೇಲೆ ಅವ್ರ ಕುಟುಂಬದ ಸದಸ್ಯರ ಮೇಲೆ ಪೊಲೀಸ್ ಇಲಾಖೆ ಹಲ್ಲೆ ಮಾಡಿದೆ, ದೌರ್ಜನ್ಯ ಮಾಡಿದೆ, ಲಾಠಿ ಚಾರ್ಜ್ ಮಾಡಿದೆ.
2003ರಲ್ಲಿ ಮುದ್ದೇಗೌಡ ತಮ್ಮ 4 ಎಕರೆ ಜಮೀನಿನಲ್ಲಿ 2 ಎಕರೆ 2 ಗುಂಟೆ ಜಮೀನನ್ನ ಬಿಡಿಎಗೆ ಬಿಟ್ಟುಕೊಟ್ಟು ಉಳಿದ 1 ಎಕರೆ 38 ಗುಂಟೆ ಭೂಮಿಯನ್ನ ತಾವಿಟ್ಟುಕೊಂಡಿದ್ರು. ಆದ್ರೆ ಬಿಡಿಎ ಮುದ್ದೇಗೌಡರ ಪಾಲಿಗೆ ಬಂದಿದ್ದ ಜಮೀನಿನಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಿಸಿತ್ತು. ಇದಕ್ಕೆ ಪರಿಹಾರವಾಗಿ ತಾವು ಸ್ವಾಧೀನ ಮಾಡಿಕೊಂಡಿದ್ದ ಭೂಮಿಯಲ್ಲಿ 18 ಗುಂಟೆ ಜಾಗವನ್ನು ಮುದ್ದೇಗೌಡರಿಗೆ ಕೊಟ್ಟಿತ್ತು. ಆದ್ರೆ ದಾಖಲೆ ಪತ್ರ ಮಾಡಿಸಿರಲಿಲ್ಲ. ಈಗ ಪರಿಹಾರವಾಗಿ ನೀಡಿದ್ದ ಭೂಮಿಯನ್ನೇ ಕಬಳಿಸ್ತಿರೋದು ಅನ್ಯಾಯ ಅನ್ನೋದು ಮುದ್ದೇಗೌಡರ ವಾದ. ನಾನು 51ರಲ್ಲಿ ಕೊಡಿ, ನಮ್ಗೆ 50ರಲ್ಲಿ ಕೊಡಿ, ನಮ್ಮ ಜಾಗ 1 ಎಕರೆ 38 ಗುಂಟೆ ಕೊಡಿ ಅಂತ ಕೇಳಿದಕ್ಕೆ ಇಲ್ಲ ನಮಗೆ ಕೊಡೋಕ್ಕೆ ಬರಲ್ಲ, ನಮಗೆ ಕೊಡೋಕ್ಕೆ ಬರಲ್ಲ, ನೀವು ಅಳತೆ ಮಾಡಿಸ್ಕೊಳ್ಳಿ ಅಂತ ಕೇಳ್ತಾರೆ. ನಾವು ಅಳತೆ ಮಾಡಿಸ್ಕೊಳಕ್ಕೆ ಹೋದಾಗ ಇಲ್ಲ ಇಲ್ಲಿ ಬರಲ್ಲ, ಬೇರೆ ಕಡೆ ಬರ್ತದೆ ನಿಮ್ಮದು ಅಂತ ಅಂದ್ಬಿಟ್ಟು ಏಕಿ ಬಂದು ಡಮರೇಷನ್ ಮಾಡಿದ್ರು. ಸಿಮೆಂಟು, ಆಲ ಬ್ಲಾಕು. ಈ ವ್ಯಾಜ್ಯ ಈಗಾಗಲೇ ಕೋರ್ಟ್ನಲ್ಲೂ ಇದೆ. ಒತ್ತುವರಿ ಮಾಡಿರೋರು ಯಾರು ಅನ್ನೋದೇ ಗೊಂದಲವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.